ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಚರ್ಚೆ ಆಗುತ್ತಿರುವ ಬೆನ್ನಲ್ಲೇ ಸಿಎಂ ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರ ಕೈ ಹಿಡಿದಿರುವಂತಹ ಆಂಧ್ಲೆಯ ಜಗದೀಶ್ವರಿ ದೇವಸ್ಥಾನಕ್ಕೆ ಇವತ್ತು ಬಂದುಬಿಟ್ಟು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಈ ವಿಚಾರವಾಗಿ ಮಾತನಾಡಲಿಕ್ಕೆ ದೇವಸ್ಥಾನದ ಅರ್ಚಕರಾದಂಥ ಗಣೇಶ್ ನಾಯಕ್ ಅವರು ನಮ್ಮ ಜೊತೆಗಿದ್ದಾರೆ. ಮಾತಾಡ್ಸೋಣ. ಅರ್ಚಕರೇ, ಇವತ್ತು ಡಿ ಕೆ ಶಿವಕುಮಾರ್ ಅವರು ಪೂಜೆಯನ್ನು ಸಲ್ಲಿಸಿದರು. ಯಾವ ಪೂಜೆಯನ್ನು ಸಲ್ಲಿಸಿದ ಸಂದರ್ಭದಲ್ಲಿ ದೇವರು ಯಾವ ರೀತಿಯಾದಂತಹ ಮುನ್ಸೂಚನೆಯನ್ನು ಕೊಟ್ಟರು? ಅವರು ಯಾವ್ಯಾವ ವಿಚಾರಗಳ ಬಗ್ಗೆ ಕೇಳಿದ್ದಾರೆ ಅಂತ ತಾಯಿ ಎಲ್ಲ ಒಂದೊಂದು ವಿಚಾರಗಳಿಗೂ ಒಂದೊಂದು ವಿಚಾರಕ್ಕೆ ಬೇರೆ ಬೇರೆ ಥರನೇ ಎಲ್ಲ ಅವರಿಗೆ ಪ್ರಸಾದವನ್ನು ಕೊಟ್ಟು ಮಾತಾಡಿ ಎಲ್ಲ ಸೂಚನೆಗಳನ್ನು ಕೊಟ್ಟು ಎಲ್ಲ ಹೇಳಿದೆ. ಅವರು ಎಲ್ಲ ವಿಚಾರಗಳನ್ನು ಕೇಳ್ಕೊಂಡಿದ್ದಾರೆ ಮತ್ತು ಅದೇ ಪ್ರಕಾರ ಅವರಿಗೆ ಖುಷಿಯಾಗಿದೆ ಮತ್ತು ಜಾಸ್ತಿ ಖುಷಿಯಾಗುವಂಥ ವಿಚಾರನೂ ಕೇಳಿದ್ದಾರೆ ಅವರು. ಮತ್ತು ಬರ್ತೀನಿ ಹೇಳಿ ಹೇಳಿದ್ದಾರೆ, ಒಂದು ತಿಂಗಳಲ್ಲಿ ಬರ್ತಾರೆ ಅವರು ಸರ್. ಅವರು ವಿಶೇಷವಾಗಿ ಈ ದೇವಿಗೆ 5 ತರಹದ ಇದನ್ನು ಮಾಡ್ತಾರೆ, ಅಂದರೆ ಸೂಚನೆಗಳನ್ನು ಕೊಡ್ತಾರೆ ದೇವಿ ಅಂತ. ಯಾವೆಲ್ಲ ಸೂಚನೆಗಳನ್ನು ದೇವಿ ಕೊಟ್ಟರು ಅಂತ ಇವತ್ತು ಮೂರು ಥರದಲ್ಲಿ ಸೂಚನೆ ಕೊಟ್ಟದೆ ತಾಯಿ. ಅದು ಅವರಿಗೆಲ್ಲ ಅರ್ಥ ಆಗಿದೆ, ಅವರಿಗೆ ಖುಷಿಯಾಗಿದೆ ಅವರಿಗೆ. ಮತ್ತು ಎಲ್ಲೂ ಆಗದೇ ಇರುವಂಥ ದೇವಸ್ಥಾನದಲ್ಲಿ ನಿನ್ನ ದೇವಸ್ಥಾನದಲ್ಲಿ ಆಗ್ತದೆ, ನಿನ್ನ ದೇವಿ ಮಾಡ್ತದೆ, ನನಗೆ ಗೊತ್ತಿದ್ದಪ್ಪ, ನನಗೆ ಮಾಡ್ಕೊಂಡು ಕೊಡ್ಬೇಕು ತಾಯಿ, ಮಾಡ್ಕೊಂಡು ಕೊಡ್ತಿದ್ದೆ ಅಂದ್ಕೊಂಡು ಹೇಳಿ ಅಷ್ಟೆಲ್ಲ ಕೇಳ್ಕೊಂಡಿದ್ದಾರೆ ಅವರು. ತಾಯಿ ಆಯ್ತು ಅಂದ್ಕೊಂಡು ಹೇಳಿ ಅವ್ರು ಕೇಳ್ದಂಗೆ ಅನುಗ್ರಹ ಮಾಡದೆ ಅವರದ ಸಾಕ್ಷಿ ಸಮೇತ ತಗೊಂಡು ಹೋಗಿದ್ದಾರೆ. ಮತ್ತು ಯಾರು ಏನು ಹೇಳಿದ್ರು ಅವರ ಇಷ್ಟಾರ್ಥಕ್ಕೆ ಅಡ್ಡಿಪಡಿಸ್ಲಿಕ್ಕೆ ಆಗೋದಿಲ್ಲ. ಇವತ್ತಿನಿಂದ ಈ ಕ್ಷಣದಿಂದ ಅದು ಆಗ್ತದೆ. ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಈ ಹಿಂದೆ ತಿಹಾರ್ ಜೈಲಿನಲ್ಲಿರ್ಬೋದು, ಆದ ನಂತರ ಜೈಲಾದ ನಂತರ KPCC ಅಧ್ಯಕ್ಷ ಸ್ಥಾನದಿರ್ಬೋದು, 2 ಸಮಯದಲ್ಲೂ ದಿನಾಂಕವನ್ನು ನಿಗದಿಪಡಿಸಿದ್ದೇವೆ, ಮುನ್ಸೂಚನೆಯನ್ನು ಕೊಟ್ಟಿದ್ದು. ಈ ಬಾರಿಯೂ ಸಹಿತ ದಿನಾಂಕವನ್ನು ಮುನ್ಸೂಚನೆ ಮಾಡಿಲ್ಲ. ಯಾವ ದಿನಾಂಕದಲ್ಲಿ, ಅಂದರೆ ಇಷ್ಟು ತಿಂಗಳ ಒಳಗಡೆ ಯಾವುದು ಅಂತ ಹೇಳ್ಬೋದಾ ನೀವು? ಅವರು ಡೇಟ್ ಇಟ್ಟು ಕೇಳಿದ್ದಾರೆ, ಯಾವಾಗಲೂ ಹಾಗೆ ಮಾಡ್ತಾರೆ ಅವರು. ಆವಾಗ ಡೇಟ್ ಅಷ್ಟು ಏನು ಡೇಟ್ಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೂ ಆ ಡೇಟ್ ಒಳಗೆ ಮಾಡ್ತೇನೆ ಅಂತೇಳಿ ಹೇಳಿದೆ ತಾಯಿ. ಆಗ ಭಾರಿ ಖುಷಿಯಾಗ್ಬಿಟ್ಟಿದೆ ಅವರಿಗೆ. ಇನ್ನು ಮುಂದೆ ನಂಗೆ ಶತ್ರುಗಳದ್ದು ಸಮಸ್ಯೆನೇ ಇಲ್ಲ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ಅವರಿಗೆ. ಆ ರೀತಿ ಇದು ಮಾಡಿಕೊಂಡು ತಾಯಿಗೆ ಯಾವ ಕಾಲದಲ್ಲೂ ತಾನು ಸದಾ ಚಿರಋಣಿಯಾಗಿ ಇರ್ತೇನೆ ನಿಮಗೆ, ನಿಮ್ಮ ಫ್ಯಾಮಿಲಿಗೆ ಅಂದ್ಕೊಂಡು ಹೇಳಿದ್ದಾರೆ ತಾಯಿ. ಶತ್ರುಗಳಿಂದ ಏನು ಮೇಲೆ ನನಗೆ ಸಮಸ್ಯೆ ಇಲ್ಲ ಅಂತ ತಾಯಿ ಮುಂದೆ ಖುಷಿಯಿಂದ ಕೈ ಮುಗಿದ್ರ ಅಂತ. ಹೌದು, ಸಮಸ್ಯೆ ಇತ್ತು ಅವರಿಗೆ. ಸಮಸ್ಯೆನ ತಾಯಿ ನಿವಾರಣೆ ಮಾಡಿದೆ ಇವತ್ತಿನ ದಿವಸದಲ್ಲಿ. ಈಗ ಏನು ಸಮಸ್ಯೆ ಇದ್ದಂಗಿಲ್ಲ. ಮತ್ತು ದಿನಾಲೂ ಅದು ಏನೇನು ಮಾಡಬೇಕು ಅದನ್ನು ಮಾಡಲಿಕ್ಕೆ ಹೇಳಿ ಹೋಗಿದ್ದಾರೆ ನನಗೆ. ದಿವಸನೂ ಮಾಡ್ತಾ ಹೇಳಿದ್ದಾರೆ. ಈಗ ಅವ್ರು ಬರೋ ತನಕ ಪ್ರತಿದಿನ ಮಾಡುವಂಥದ್ದು. ಪ್ರತಿದಿನವೂ ತನ್ನ ಬಗ್ಗೆ ಅದು ಏನು ಮಾಡಬೇಕು ಅದನ್ನು ತಾಯಿನೂ ಒಪ್ಕೊಂಡಿದ್ದಾಳೆ. ದಿವಸ ನಾನು ಮಾಡ್ತಾನೆ ಮತ್ತು ಅದಕ್ಕೆ ತಾನು ಆಶೀರ್ವಾದ ಮಾಡ್ತೇನೆ, ಇಲ್ಲಿಂದನೇ ಗಣೇಶ ಕೆಲಸ ಮಾಡ್ತೇನೆ, ಮಾಡ್ತೇನೆ, ನೀವಲ್ಲಿ ಆರಾಮಾಗಿ ಇರಿ ಅಂತೇಳಿ ಹೇಳಿ ಕಳಿಸಿದ ತಾಯಿ. ಈಗ ಪ್ರಮುಖವಾಗಿ ತಿಹಾರ್ ಜೈಲಿನ ವಿಚಾರವಾಗಿ 9 ದಿವಸ, ಆದ ನಂತರ KPCC ಅಧ್ಯಕ್ಷ ಪಟ್ಟು ವಿಚಾರವಾಗಿ 5 ರಿಂದ 6 ತಿಂಗಳು. ಈಗ ಎಷ್ಟು ದಿವಸ, ಎಷ್ಟು 1 ತಿಂಗಳು 2 ತಿಂಗಳು ಎಷ್ಟು ಇದನ್ನು ಕೊಟ್ಟಿದ್ದಾರೆ ಅವಕಾಶ ಅವಧಿ? ಇಲ್ಲ, ಅದೊಂದು ಹೇಳಲಿಕ್ಕೆ ಆಗೋದಿಲ್ಲ. ಅವರಿಗೂ ಗೊತ್ತಿದೆ. ಅವ್ರಿಗೆ ನಾನು ಅನೌನ್ಸ್ ಮಾಡಿ ಹೇಳಿ ಅಂತೇಳಿ ಹೇಳಿದೆ, ಅವ್ರು ಹೇಳಲಿಲ್ಲ. ಅವರೇ ಹೇಳ್ತಿದ್ದ, ಅವಾಗ ನಾವು ಹೇಳಿ ಸ್ವಲ್ಪ ಕಷ್ಟ ಆಗ್ತದೆ. ಆದರೂ ದೇವಿಗೂ ಸ್ವಲ್ಪ ಅಡೆತಡೆಗಳೆಲ್ಲ ಇರ್ಬೋದು. ಹಾಗಾಗಿ ಕಲಿಯುಗ ಆಗಿದ್ದರಿಂದ ಅಂದರೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಬರ್ತಾರೆ ಅಂತಲೂ ಸಹಿತ ಹೇಳಲಾಗ್ತದೆ. ಅದರಲ್ಲಿ ಅಂತೆ ಬಂದು ಏನು ಮಾಡ್ತಾರೆ, ಇಂತಿಷ್ಟು ಡೇಟ್ ಒಳಗಡೆ ಬರ್ತೇನೆ ಹೇಳೋಗಿದ್ದಾರೆ ಅವರು. ಅಂದಮೇಲೆ ದೇವ್ರು ಅವ್ರಿಗೆ ಡೇಟ್ ಹೇಳಿದ ಅನ್ನೋದಾಯ್ತಲ್ಲ, ಅದಕ್ಕೆ ಆ ಡೇಟ್ ಒಳಗಡೆ ಬರ್ತಾ ಹೇಳಿದ್ದಾರೆ. 1 ತಿಂಗಳ ಒಳಗಡೆ ಬರ್ತೀನಿ ಅಂತ ಹೇಳಿದ್ದಾರೆ. ಹೌದು, ಬರ್ತಾ ಹೇಳಿದ್ದಾರೆ. 1 ತಿಂಗಳಲ್ಲಿ 1 ತಿಂಗಳಲ್ಲಿ ಬರ್ತಾರೆ, ಹೆಚ್ಚು ಕಡಿಮೆ ಬರ್ತಾರೆ. ಈ ತಿಂಗಳು 31ರೊಳಗೂ ಬರ್ಬೋದು. ಹಾಗಾಗಿ ಓಕೆ, ಅಂದರೆ ತಿಂಗಳ ಒಳಗಡೆ ಬಂದುಬಿಟ್ಟು ದೇವಿಗೆ ಅಂದರೆ ಧನ್ಯವಾದ ಹೇಳುವುದಕ್ಕೆ, ಅದು ಅವ್ರಿಗೆ ನಮಸ್ಕಾರ, ಧನ್ಯವಾದ ಹೇಳಿ ಒಂದು ಪೂಜೆ ಸಲ್ಲಿಸಿ, ಯಾವತ್ತೂ ಮಾತು ಕೊಟ್ಟ ಪ್ರಕಾರ ನೀನು ನಡ್ಕೊಂಡಿದ್ಯಾ, ನಾನು ಮಾತು ಕೊಟ್ಟ ಪ್ರಕಾರ ನಡ್ಕೊತೀನಿ ಅಂಥೇಳಿ ಗಣೇಶನಿಗೆ ಯಾವತ್ತೂ ಕೈ ಬಿಡೋದಿಲ್ಲ ಅಂತ ಹೇಳಿ ಹೋಗಿದ್ದಾರೆ ಇವತ್ತು. ಮತ್ತೆ ಹೇಳಿ ಹೋಗಲಿಕ್ಕೆ ಬರ್ತಿರೋದು ಅವರು ಅಷ್ಟೇ. ಈ ಪ್ರಮುಖವಾಗಿ ಈ ವಿಚಾರ, ಹೂವನ್ನು ಬಲಗಡೆ ಬಿದ್ದರೆ ಅದು ಸಿದ್ಧಿ ಆಗುತ್ತೆ, ಎಡಗಡೆ ಬಿದ್ದರೆ ಅದು ಆಗಲ್ಲ, ಹಿಂಗೆ ಅಂತ ಇವತ್ತು ಯಾವ ರೀತಿಯಾಗಿ ಆಯಿತು ಅಲ್ಲಿ ಪ್ರಸಂಗ ಅಂತ? ಅವ್ರದ್ದು ಬಲಗಡೆನೂ ಆಯ್ತು, ಪಾದದ ಮೇಲೆ ಆಯಿತು, ತಲೆ ಮೇಲೆ ಆಯಿತು, ಎಲ್ಲ ಕಡೆದು ಪ್ರಸಾದ ಆಗಿದೆ. ಅವರೇ ಜಾಸ್ತಿ ಕೇಳ್ಕೊಂಡಿದ್ದಾರೆ. ಹಾಗಾಗಿ ಅವರೇ ಬಾಯಿ ಬಿಟ್ಟು ನಾವು ಪ್ರಾರ್ಥನೆ ಮಾಡುವುದಕ್ಕಿಂತಲೂ ಜಾಸ್ತಿ ಅವರೇ ಪ್ರಾರ್ಥನೆ ಹೇಳಿಕೆ ಮಾಡ್ತಾರೆ ದೇವಿ ಹತ್ರ. ಹಾಗಾಗಿ ಅವರು ಆ ರೀತಿ ಕೇಳ್ಕೊಂಡಿದ್ದಾರೆ. ಅದಕ್ಕೆ ತಾಯಿ ಎಲ್ಲದು ಆ ವಿಷಯಕ್ಕೆ ಇದನ್ನು ವಿಗ್ರಹದ ಪ್ರಸಾದಗಳೆಲ್ಲ ಬಂದಿದೆ. ನಮಗೂ ಆ ರೀತಿ ಸೂಚನೆಗಳಾಗಿದೆ, ನಾವು ಅದನ್ನು ಹೇಳಿದ್ದೀವಿ. ಅದೇ ಪ್ರಕಾರ ಅವರು ಮತ್ತೆ ಸಿಂಗಾರ ಹಿಡಿಸೋ ಪ್ರಸಾದನೂ ಕೇಳ್ಕೊಂಡಿದ್ದಾರೆ. ಅದೇ ರೀತಿಯೇ ಅವ್ರಿಗೆ ಆಗಿದೆ. ಹಾಗೆ ಪ್ರಮುಖವಾಗಿ ಇವತ್ತು ರಾಜಕೀಯದಲ್ಲಿ ಒಂದು ಚರ್ಚೆ ಆಗ್ತಾ ಇರೋದಂದರೆ CM ಬದಲಾವಣೆ ವಿಚಾರ. CM ಡಿ ಕೆ ಶಿವಕುಮಾರ್ ಅವರು ಮುಂದಿನ ದಿನಗಳಲ್ಲಿ CM ಆಗೇ ಆಗ್ತಾರೆ ಅಂತ. ಆ ವಿಚಾರವಾಗಿ ದೇವಿಯ ಮುಂದೆ ತಮ್ಮ ಬೇಡಿಕೆಯನ್ನಿಟ್ಟು ಆ ವಿಚಾರವಾಗಿ ನಾನು ಸಂತಸ ವ್ಯಕ್ತಪಡಿಸಿರುವಂಥ ಪ್ರಸಂಗ ಏನಾದರೂ ನಡೀತಾ? ನಿಮಗೆ ಹೇಳಿದ್ರಲ್ಲ ಅವರು
ತನಗೆ ಬಹುಮುಖ್ಯ ಬೇಡಿಕೆ ತಾಯಿ ನಂಗೆ ಆಶೀರ್ವಾದ ಮಾಡಿದೆ. ನಾನು ಅದಕ್ಕೆ ತೃಪ್ತನಾಗಿದ್ದೀನಿ. ನಾನು ಸದ್ಯದಲ್ಲಿ ಬರ್ತೀನಿ ಮತ್ತೊಂದು ತಿಂಗಳಲ್ಲಿ ಹೇಳಿದಾರಲ್ಲ ಅವರು, ಅದರ ಅರ್ಥ ಹಾಗೆ ಆಯಿತು, ಅದು ಅನಿಸ್ತದೆ ನನಗೆ. ಡಿ ಕೆ ಶಿವಕುಮಾರ್ ಅವರು ಆದಷ್ಟು ಬೇಗ CM ಆಗ್ತಾರೆ ಎಂಬುದಕ್ಕೆ ದೇವಿ ಮುನ್ಸೂಚನೆ ಕೊಟ್ಟಿದ್ದಾರೆ ಅಂತಲೂ ಸಹಿತ ಅರ್ಚಕರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಸೂರಜ್ ತುರೈ.